ಇವತ್ತು ಇದೆಲ್ಲ ಒಂದು ನೆರೆದಿರ್ತಕ್ಕಂಥ ನಮ್ಮ ತಾಯಂದರಿಗೆ ನೆಮ್ಮದಿಯ ಜೀವನ ಏನಾದರೂ ಐತಿಪ್ಪ ಅಂತಂದ್ರೆ ದಿಸ್ ಕ್ರೆಡಿಟ್ಸ್ ಗೋಸ್ ಟು ದಿ ನಮ್ಮ ಶಿವಕುಮಾರ್ ಸರ್ಗೆ. ತಪ್ಪಾಗಲಿಕ್ಕೆಲ್ಲ ಕಾರಣ ಯಾಕೆಂತಂದ್ರೆ ನಾನು ಒಬ್ಬ ಪ್ರೌಢಶಾಲಾ ಶಿಕ್ಷಕನಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣನೇ ನಮ್ಮ ಮಕ್ಕಳು ಮೊಬೈಲ್ ಪ್ರಿಯಕರಾಗಿದ್ರು. ಇನ್ಸ್ಟಾಗ್ರಾಮ್, ವಾಟ್ಸಪ್ ಮತ್ತು ಫೇಸ್ಬುಕ್ ಈ ಮಕ್ಕಳನ್ನ ಯಾವ ರೀತಿ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದೇ ನಮ್ಮ ತಾಯಂದ್ರಿಗೆ ಆಗ್ತಾ ಇರಲಿಲ್ಲ. ಅಂತ ಸಂದರ್ಭವನ್ನ ಈ ಮಕ್ಕಳನ್ನ ಮೊಬೈಲಿನಿಂದ ಅವರನ್ನ ಹೊರದೂಡತಕ್ಕಂಥ ಕೆಲಸ ಏನಾದರೂ ಮಾಡಿದ್ರೆ ಅದು ಈ ಕರ್ನಾಟಕದೊಳಗೆ ಪ್ರಪ್ರಥಮವಾಗಿ ನಮ್ಮ ಶಿವಕುಮಾರ್ ಸರ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆತ್ಮೀಯ ಎಲ್ಲ ತಾಯಂದಿರು ಸಾಯಂಕಾಲ ಶಾಲೆ ಬಿಟ್ಟ ತಕ್ಷಣ ಆ ಮಕ್ಕಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಎಲ್ಲರೂ ಆಟ ಆಡ್ಲಿಕ್ಕೆ ಹೋಗೋದು, ಮತ್ತೆ ಮೊಬೈಲ್ ಪ್ರಿಯರಾಗಿ ಪಬ್ಜಿ ಗೇಮ್ ಆಡೋದು. ಆ ಪಬ್ಜಿ ಗೇಮ್ ಆಡ್ತಾ ಸುಮಾರು ಎಷ್ಟೋ ಜನ ಮಕ್ಕಳು ಮೇಲಿಂದ ಬಿದ್ದು ಅಷ್ಟು ಪರಿಣಾಮಕಾರಿಯಾಗಿರ್ತಕ್ಕಂಥ ಸಾವು ನೋವುಗಳನ್ನ ಕಂಡುಕೊಂಡಿದ್ದೇವೆ, ನಮ್ಮ ಮುಂದೆ ಇವೆ. ಆ ಎಲ್ಲ ಸಾವು ನೋವುಗಳನ್ನ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕಡೆಗೆ ಏನಾದರೂ ಒಂದು ತುದನನ್ನು ಆಗಿದ್ರೆ ಅದು ನಮ್ಮ ಶಿವಕುಮಾರ್ ಸರ್. ಎಲ್ಲ ಮಕ್ಕಳು 4 ವರ್ಷದ ನಂತರ ಬಂದು ಪ್ರತಿ ದಿವಸನೂ ಕ್ಲಾಸ್ ತಗೊಂತಾರೆ. ಆ ಒಂದು ಟ್ಯೂಷನ್ ಕ್ಲಾಸ್ ಮೂಲಕ ಯಾರು ಪಬ್ಜಿ ಗೇಮ್ ಮಾಡೋದಿಲ್ಲ, ಮೊಬೈಲ್ ಇಡಲ್ಲ, ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸ್ ಮಾಡಲ್ಲ. ಎಲ್ಲರೂ ಬಂದು ವಿದ್ಯಾಭ್ಯಾಸದ ಕಡೆಗೆ ಅವರು ಒಂದು ತಲ್ಲೀನರಾಗ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನ ಒಳ್ಳೆಯ ಸುವ್ಯವಸ್ಥೆ ಮತ್ತು ಅಭ್ಯಾಸದ ಕಡೆಗೆ ಕರೆದು ಹೋಗ್ತಾ ಇದ್ದಾರೆ ಅಂತಂದ್ರೆ ಅದು ನಮ್ಮ ಶಿವಕುಮಾರ್ ಸರ್ ಅಂಡ್ ಟೀಮ್. ಏನು ಮೊದಲನೇ ವರ್ಷದಲ್ಲಿ ಬಹಳ, ಯಾಕಂದ್ರೆ ಜನಗಳು ಸೇರಿಸೋದು ಸುಲಭ ಅಲ್ಲ. ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ಮೂಲೆಗಳಿಂದ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಜನಗಳನ್ನ ಸೇರಿಸೋದಿದೆಯಲ್ಲ, ಅದು ತಾಕತ್ತು ಒಬ್ಬ ಸಂಘಟನೆಗೆ ಮಾತ್ರ ಸಾಧ್ಯ. ಅಂತಹ ಸಂಘಟನೆ ಮಾಡ್ತಿರುವಂತಹ ಶಿವಕುಮಾರ್ ಇವತ್ತು ತಮ್ಮೆಲ್ಲರನ್ನು ಒಗ್ಗೂಡಿಸುವಂತಹ ಪ್ರಯತ್ನ ನಿಜವಾಗೂ ಸಹ ಬಹಳ ಅತ್ಯಂತ ಖುಷಿ ಪಡುವಂತಹ ಈ ದಿನ. ಅದು ಇತಿಹಾಸ, ವಿಶ್ವಗ್ರಹ ಇತಿಹಾಸದಲ್ಲಿ ಮೊಟ್ಟ ಮೊದಲ ಕೆಲಸ. ನಿಜವಾಗೂ ಸಹ ಬಹಳ ಖುಷಿ ಕೊಡುವಂತಹ ಕೆಲಸ ಆಗಿದೆ. ಇವತ್ತು ತಮ್ಮೆಲ್ಲರನ್ನು ಸೇರಿಸಿ ಮೊದಲನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ನಿಜವಾಗಲೂ ಸಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಇತಿಹಾಸದಲ್ಲಿ ಸೇರ್ಪಡೆಯಾಗುವಂತಹ ಕಾರ್ಯಕ್ರಮ. ಯಾಕಂದ್ರೆ ರಾಜಕಾರಣಿಗಳು ಏನ ಬೇಕಾದ ಹಣ ಗಿಣ ಕೊಟ್ಟು ಕಳಿಸ್ಬೋದು, ಆದರೆ ಶಿಕ್ಷಣದ ಮುಖಾಂತರವಾಗಿ ತಮ್ಮೆಲ್ಲರನ್ನು ಸೇರಿಸುವಂತ ಕೆಲಸ ಅದು ಸುಲಭದ ಕೆಲಸ ಅಲ್ಲ. ಪ್ರತಿ ಗ್ರಾಮೀಣ ಮಟ್ಟದಲ್ಲಿ ತನ್ನದೇ ಆದಂತಹ ವಿಚಾರವಂತಿಕೆ ಇಟ್ಕೊಂಡು, ಚಿಂತನೆಗಳನ್ನು ಇಟ್ಟುಕೊಂಡು ಇವತ್ತು ಪ್ರತಿ ಗ್ರಾಮದಲ್ಲಿ ನಿಮ್ಮನ್ನ ಮಕ್ಕಳ ಎಜುಕೇಶನ್ಗೆ ಅಂದ್ರೆ ಪಠ್ಯ ಪುಸ್ತಕ ಬಿಟ್ಟು ಇತರೆ ಚಟುವಟಿಕೆಗಳನ್ನು ಇಟ್ಕೊಂಡು ತಮ್ಮದೇ ಆದಂಥ ಚಿಂತನೆಯನ್ನು ಇಟ್ಟುಕೊಂಡು ಪ್ರತಿ ಗ್ರಾಮದಲ್ಲಿ ಏನು ಶಿಕ್ಷಣ ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ. ನಿಜವಾಗ್ಲೂ ಸಹ ಒಂದು ಸರ್ಕಾರ ಸಹ ಕೊಡ್ಲಿಕ್ಕಾಗಲ್ಲ. ಇನ್ನ ಒಬ್ಬ ಯಾವುದೇ ಸರ್ಕಾರಗಳು ಸಹ ಈ ನಿಟ್ಟಿನಲ್ಲಿ ಚಿಂತನೆ ಮಾಡ್ಲಿಕ್ಕಾಗಲ್ಲ. ಎಲ್ಲ ಜನ ನಿಲ್ಲಿಸಿದಾಗ ನಮ್ಮ ಶಿವಕುಮಾರ್ ಸಾಹೇಬ್ರವರು ಚಿಕ್ಕದಾಗಿ ಕಂಡು, ಆದರೆ ನನಗನ್ನಿಸ್ತು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ನನ್ನ ಭಾವನೆ. ಮೂರ್ತಿ ಚಿಕ್ಕದಿರ್ಬೋದು, ಆದರೆ ಅವರ ಕೀರ್ತಿ ಐತಲ್ಲ ಇಷ್ಟು ಜನ ಸೇರಿಸಿರೋದು ದೊಡ್ಡದು ಅಂತ ನನ್ನ ಭಾವನೆ. ಇವತ್ತು ನಮ್ಮ ಮಕ್ಕಳು ಅಂದರೆ ನಮ್ಮ ಮಕ್ಕಳು ಬಾಳೆಹಣ್ಣು ಇದ್ದ ಹಾಗೆ, ನಮ್ಮ ಮಕ್ಕಳು ಬಾಳೆಹಣ್ಣು ಇದ್ದ ಹಾಗೆ. ಆ ಬಾಳೆಹಣ್ಣನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದಾಗ ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆಗೆ ಬಂದಾಗ ಅದು ಪ್ರಸಾದವಾಗುತ್ತದೆ. ಆ ಬಾಳೆಹಣ್ಣನ್ನು ನಾವು ಕಣ್ಣಿಗೆ ಒತ್ತಿಕೊಂಡು ಯಾವ ರೀತಿಯಲ್ಲಿ ಸ್ವೀಕರಿಸುತ್ತದೆಯೋ ಅದೇ ರೀತಿಯಾಗಿ ನಮ್ಮ ಮಕ್ಕಳನ್ನು ನಿಮ್ಮ ದೇವಸ್ಥಾನಕ್ಕೆ ಕಳಿಸುತ್ತೇವೆ. ಆ ದೇವಸ್ಥಾನದಿಂದ ನಮ್ಮ ಮಕ್ಕಳು ಪ್ರಸಾದವಾಗಿ ಹೊರಹೊಮ್ಮಲಿ ಅಂತ ಹೇಳುತ್ತಾ ಈ ವಿಶ್ವಾಗ್ರಹ ಈ ಸಂಸ್ಥೆ ಬೇರು ಬಿಟ್ಟಿರ್ತಕ್ಕಂಥ ಆಲದ ಮರವಾಗಿ ಬೆಳೀಲಿ ಅಂತ ಹೇಳ್ತಾ ಶಿವಕುಮಾರ್ ಅವರಿಗೆ ನನ್ನ ಒಂದು ಹೃತ್ಪೂರ್ವಕವಾದ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತಾ, ತಮ್ಮೆಲ್ಲರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.